ಒಂದು ತಿಂಗಳಿಂದನೇ ನಮ್ಮ ರೈತರ ವೆದರ್ ಬೇಸ್ಡ್ ಇನ್ಶೂರೆನ್ಸ್, ಕ್ರಾಪ್ ಇನ್ಶೂರೆನ್ಸ್, ಹಾರ್ಟಿಕಲ್ಚರ್ ಗೆ ಯಾವಾಗ ಬರುತ್ತೆ ಅಂತ ಹೇಳಿ ರೈತರೆಲ್ಲ ಚರ್ಚೆ ಮಾಡ್ತಾ ಇದ್ರು. ಒಂದು ತಿಂಗಳಿಂದ ಕಾಯ್ದಾದ್ಮೇಲೆ ಒಂದು ವಾರದ ಕೆಳಗೆ ಜಮಾ ಆಗ್ತಾ ಇದೆ. ಆದ್ರೆ ಬಂದಾದ್ಮೇಲೆ ವೈಜ್ಞಾನಿಕವಾಗಿ ಎಲ್ರಿಗೂ ಕೂಡ ತಲುಪೋ ರೀತಿಯಲ್ಲಿ ತಲುಪಿಲ್ಲ ಅನ್ನೋ ಒಂದು ಚರ್ಚೆ ಶುರು ಆದ್ಮೇಲೆ ನಮ್ಮ ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಇದು ಒಂದೇ ವಾರದಲ್ಲಿ 3ನೇ ಒಂದು ಮೀಟಿಂಗ್ ಅನ್ನ ಆಯೋಜನೆ ಮಾಡಿದರೆ ಚರ್ಚೆ ಆಗಿದೆ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ನಮ್ಮ ರೈತರು ಹತ್ತತ್ರ 22-23 ಕೋಟಿಗಿಂತ ಹೆಚ್ಚು ಪ್ರೀಮಿಯಂ ಅನ್ನ ಕಟ್ಟಿದ್ದಾರೆ. ನಮ್ಮ ರಾಜ್ಯ ಸರ್ಕಾರ 52 ಕೋಟಿ ಕಟ್ಟಿದೆ, ನಮ್ಮ ಕೇಂದ್ರ ಸರ್ಕಾರ 52 ಕೋಟಿ ಕಟ್ಟಿದೆ. ಸುಮಾರು ಇನ್ಶೂರೆನ್ಸ್ ಕಂಪನಿಗೆ 100 ಚಿಲ್ಲರೆ ಕೋಟಿ ಜಮಾ ಆಗಿದೆ. ನಮಗೆ ಬಂದಿರೋದು 113 ಕೋಟಿ ಹೆಚ್ಚಿಗೆ ಕಟ್ಟಿದ್ದಾರೆ. ಹೆಚ್ಚಿಗೆ ಕಟ್ಟಿ ಇನ್ನು 25 ಕೋಟಿ ಹೆಚ್ಚಿಗೆ ಕಟ್ಟಿದ್ದಾರೆ. ನಮ್ಗೆ ಬಂದಿರೋದು ಟೋಟಲ್ ಕಮ್ಮಿ ಆಗಿದೆ. ಈಗಿರೋ ಒಂದು ಚರ್ಚೆ ಮಾಡಿದ ಪ್ರಕಾರ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳು ಸಮಯ ಕೇಳಿದ್ದಾರೆ. ಇನ್ನೊಂದ್ಸತಿ ಟ್ಯಾಬ್ಲೇಷನ್ ಸ್ಟ್ರಾಟಜಿಕ್ಸ್ ಹೋಮ್ವರ್ಕ್ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ವಿಶ್ವಾಸ ಹೇಳೋಣ, ಇನ್ನು ವಾರದಲ್ಲಿ ಆದಷ್ಟು ಬೇಗ ಪಾರದರ್ಶಕತೆಯಿಂದ ಈ ವಿಚಾರವನ್ನ ರೈತರ ಮುಂದೆ ಇಡುವಂತ ಕೆಲಸ ಮಾಡಬೇಕು. ದೊಡ್ಡ ಸಮಸ್ಯೆ ಆಗ್ತಾ ಇರೋದು ಇಲ್ಲಿ ನಮ್ಮ ರೈಲ್ವೆ ಸೆಂಟರ್ಗಳು 70-75% ಹಾಳಾಗಿದೆ. ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಕಳೆದ 7-8 ವರ್ಷದಿಂದನೂ ಹಾಳಾಗಿದೆ. ಯಾಕೆ ಅದನ್ನ ಸರಿ ಮಾಡುವಂತ ವಿಚಾರದಲ್ಲಿ ನಮ್ಮ ಸರ್ಕಾರಗಳು ಯಾಕೆ ಗಮನ ಕೊಡ್ತಿಲ್ಲ ಗೊತ್ತಾಗ್ತಾ ಇಲ್ಲ. ಅದು ಸರಿಯಾಗಿದ್ರೆ ಈ ಸಮಸ್ಯೆಗಳು ಬರ್ತಾ ಇದ್ದಿಲ್ಲ.